Good morning, guys. So, in the last class, we have did up to that's be called what is the relation between conductivity in terms of relaxation time, that is NE square tau by m. Okay. So, three derivations only, except the drift velocity. Drift velocity it is for 3 marks. After that, current in terms of drift velocity and current density and conductivity relation. ಮತ್ತೆ ಇದು ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೌ ಬೈ ಎಮ್, ದಟ್ ಈಸ್ ಕಂಡಕ್ಟಿವಿಟಿ ಇನ್ ಟರ್ಮ್ಸ್ ಆಫ್ ರಿಲ್ಯಾಕ್ಸೇಷನ್ ಟೈಮ್. ಸೊ ಇವು ತ್ರೀನು 5 ಮಾರ್ಕ್ಸ್ ಕೇಳ್ತಾರೆ. 5 ಮಾರ್ಕ್ಸಲ್ಲಿ ಯಾವ 3ಯಲ್ಲಿ ಯಾವುದಾದ್ರೂ ಒಂದು ಡೆಫಿನೆಟ್ ಇರುತ್ತೆ. ಸೊ ಈಗ ಬೈ ದ ಓಮ್ಸ್ ಲಾ ಲಿಮಿಟೇಷನ್ಸು ಅದನ್ನೆಲ್ಲ ಕ್ಲಿಯರಾಗಿ ನೋಡ್ಕೊಂಬಂದಿದ್ದೀವಿ. ಓಕೆ, ಆ ಓಮ್ಸ್ ಲಾದಿಂದ ನಮಗೊಂದು ನ್ಯೂ ಫಿಸಿಕಲ್ ಕ್ವಾಂಟಿಟಿ ಸಿಕ್ಕಿದೆ, ದಟ್ಸ್ ವಿ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಆ ರೆಸಿಸ್ಟೆನ್ಸ್ನ ಡಿವೈಸ್ಗೆ ಕನ್ವರ್ಟ್ ಮಾಡಿದ್ರೆ ಅದನ್ನು ವಿ ಕಾಲ್ಡ್ ಆಸ್ ರೆಸಿಸ್ಟರ್ ಅಂತ ತೊಗೊತೀವಿ. ಸೊ ಇದೇ ರೆಸಿಸ್ಟರ್. ಅದು ಇದನ್ನು ನೀವು ಸ್ಮಾಲ್ ಸರ್ಕ್ಯೂಟ್ಸಲ್ಲೆಲ್ಲ ಅಬ್ಸರ್ವ್ ಮಾಡಿರ್ತೀರ ನೋಡಿ, ಈ ರೀತಿ ಬರುತ್ತದು. ಈ ಕಡೆ ಟರ್ಮಿನಲ್ಸ್ ಇರುತ್ತೆ, ಮಧ್ಯದಲ್ಲಿ 4 ಕಲರ್ ರಿಂಗ್ಸ್ ಇರುತ್ತೆ. 4 ಕಲರ್ ರಿಂಗ್ಸು. ಅದನ್ನು ಯಾವ ರೀತಿ ಸ್ಟಡಿ ಮಾಡ್ತಾರೆ, ವಾಟ್ ಈಸ್ ರೆಸಿಸ್ಟರ್, ಅದನ್ನು ಯಾವ ವ್ಯಾಲ್ಯೂ ಯಾವ ರೀತಿ ಬರುತ್ತೆ, ಆ ರೀತಿ ಅದನ್ನು ಒಂದ್ಸರಿ ನೋಡ್ಬೇಡ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. ಓಕೆ, ಸೊ ಈಗ ಫಸ್ಟ್ ವಾಟ್ ವಿ ಕಾಲ್ಡ್ ಆಸ್ ರೆಸಿಸ್ಟರ್. ರೆಸಿಸ್ಟೆನ್ಸ್ ಅಂದರೆ ಗೊತ್ತಿದೆ, ಈಗ ರೆಸಿಸ್ಟರ್ ಬಗ್ಗೆ ನೋಡೋಣ. ರೆಸಿಸ್ಟರ್. ಓಕೆ, ಸೊ ವಾಟ್ ಈಸ್ ರೆಸಿಸ್ಟರ್ ಅಂದರೆ, ರೆಸಿಸ್ಟೆನ್ಸ್ ಅಂತಂದರೆ ಇಟ್ ಈಸ್ ದ ಅಪೋಸಿಷನ್ ಆಫರ್ಡ್ ಬೈ ದ ಫ್ಲೋ ಆಫ್ ಚಾರ್ಜ್ ಆರ್ ಫ್ಲೋ ಆಫ್ ಕರೆಂಟ್ ಈಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್ ಅಂತ ತಗೊಂಡ್ವಿ. ಈಗ ವಾಟ್ ಈಸ್ ರೆಸಿಸ್ಟರ್ ಅಂತ ತಗೊಂಡ್ರೆ, ಸೊ ರೆಸಿಸ್ಟರ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಡಿವೈಸ್. It is a device used to oppose the flow of charge. Okay, so that is we called as resistor anta tagontivi. It is a device having the specified resistance. ಸ್ಪೆಸಿಫೈಡ್ ಒಂದು ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಇತ್ತು ಅಂತಂದ್ರೆ, ಫಿಕ್ಸ್ಡ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಇತ್ತು ಅಂತಂದ್ರೆ ದಟ್ ಇಸ್ ವಿ ಕಾಲ್ಡ್ ಆಸ್ ರೆಸಿಸ್ಟರ್. ಓವರ್ ಆರ್ ಅನ್ನೂ ತಗೋಬಹುದು. ಇಟ್ ಈಸ್ ಎ ಡಿವೈಸ್ ಹ್ಯಾವಿಂಗ್ ಫಿಕ್ಸ್ಡ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ರೆಸಿಸ್ಟರ್ ಅಂತ ತಗೊಂತೀವಿ. ಇದೆ ಡಿವೈಸ್ ನಿಮ್ಗೆ ಹೇಳೋದಲ್ಲ, ತೋರಿಸಿದ್ನಲ್ಲ, ಇದನ್ನೇ ರೆಸಿಸ್ಟರ್ ಅಂತ ತಗೊಂತೀವಿ. ಇದರ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಓಕೆ, ಸೊ ಐ ಥಿಂಕ್ ರಿಂಗ್ಸು ಕಾಣುತ್ತೆ ಅಂತ, ಕಲರ್ ರಿಂಗ್ಸು. ಅದನ್ನು ಯಾವ ರೀತಿ ಇದು ಮಾಡ್ಬೋದು ಅಂತ ನಾನು ಹೇಳ್ತೀನಿ ಈಗ, ಯಾವ ರೀತಿ ಸ್ಟಡಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಸ್ಮಾಲ್ ಸರ್ಕ್ಯೂಟ್ಸಲ್ಲಿ ಎಲ್ಲ ನೋಡ್ತೀರಾ, ನೀವು ನೋಡಿರ್ತೀರಾ. ಓಕೆ, ಸೊ ಈಗ ರೆಸಿಸ್ಟರ್ ಅಂದರೆ ಗೊತ್ತಾಯಿತು. ಇಟ್ ಇಸ್ ಅ ಡಿವೈಸ್ ಯೂಸ್ಡ್ ಟು oppose the flow of charges or current, ಅದು ಆಗುತ್ತೆ. or otherwise it is a device having the fixed value of resistance. fixed value of resistance ಇದ್ರೆ ಅದನ್ನ ರೆಸಿಸ್ಟರ್ ಅಂತ ತಗೊಂತೀವಿ. it is a device. ಓಕೆ, ಈಗ ಇದರ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತ ಈಗ ಆಲ್ರೆಡಿ ತೋರಿಸಿದೆ, ಅದನ್ನ ಇನ್ನೊಂದ್ಸರಿ ಡ್ರಾ ಮಾಡ್ತೀನಿ. ಈ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತಂದ್ರೆ, it is a cylindrical shape. it is a very small device, cylindrical shape ಇರುತ್ತೆ. cylindrical shape. Okay, having 2 terminals at the ends. ಈ ರೀತಿ ಟರ್ಮಿನಲ್ಸ್ ಇತ್ತು ಅಂತಂದ್ರೆ ಇದನ್ನ ರೆಸಿಸ್ಟರ್ ಅಂತ ತಗೊಂತೀವಿ. ಓಕೆ, and it contains 3 or 4 rings, color rings. ಹಿಂಗ ಅದ್ರ ಮೇಲೆ 3 or 4 ಕಲರ್ ರಿಂಗ್ಸ್ ಇರುತ್ತೆ. ಈ ರೀತಿ 4 ರಿಂಗ್ ಒಂದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ. ಓಕೆ, ಈ ರೀತಿ ಇತ್ತು ಅಂತಂದ್ರೆ ದಟ್ ಇಸ್ ವಿ ಕಾಲ್ಡ್ ಆಸ್ ರೆಸಿಸ್ಟರ್ ಅಂತ ತಗೊಂತೀವಿ. ಸರ್ ವಾಟ್ ಈಸ್ ದಟ್ 3 or 4 ರಿಂಗ್ಸ್ ಇಂಡಿಕೇಟ್ಸ್, ಅದನ್ನ ಹೆಂಗೆ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡೋದು? ಈಗ ನಾನು ವ್ಯಾಲ್ಯೂ ಇಷ್ಟ ಇದೆ ರೆಸಿಸ್ಟರ್ದು ಅಂತ ಹೇಳ್ಬಿಡ್ತೀನಿ, ಬಟ್ ನೀವು ಹೈಯರ್ ಎಜುಕೇಷನ್ಗೆಲ್ಲ ಹೋದಾಗ ಕಲರ್ ಕೋಡ್ನ ನೋಡ್ಬಿಟ್ಟು ವ್ಯಾಲ್ಯೂ ಬರ್ಕೊಂಡು ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಅಂತ ಹೇಳ್ತಾರೆ. ಅವಾಗ ವ್ಯಾಲ್ಯೂನ ಯಾವ ರೀತಿ ನೋಡೋದು ಅಂತಂದ್ರೆ, ಸಿ ಇಟ್ ಕಂಟೈನ್ಸ್ 4 ರಿಂಗ್ಸ್ ಅಂತ ತಗೊಂಡ್ರೆ, ಫಸ್ಟ್ 2 rings says the value of resistance. First 2 rings says the value of resistance. Third ring shows the exponent, and the 4th ring says the tolerance. Okay,
ಈ ರೀತಿ ಇತ್ತು ಅಂತಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ರೆಸಿಸ್ಟರ್ ಅಂತ ತಗೊಂತೀವಿ. ಸೊ ಈಗ ಇದ್ರ ಬಗ್ಗೆ ಒಂದೊಂದು ಎಕ್ಸಾಂಪಲ್ ನೋಡ್ಕೊಂಡು ಹೋಗ್ತಾ ಇರೋಣ, ಈಸಿಯಾಗಿ ನಿಮಗೂ ಅರ್ಥ ಆಗ್ಬಿಡುತ್ತೆ. ಸೊ ಫಸ್ಟ್ 2 ರಿಂಗ್ಸ್ ಏನಿರುತ್ತೋ ಅದನ್ನ ವ್ಯಾಲ್ಯೂ ಬರ್ಕೋಬೇಕು. 3ನೇ ರಿಂಗು ಎಕ್ಸ್ಪೋನೆಂಟ್, 4ನೇ ರಿಂಗು ಟಾಲರೆನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಈ ಕಲರ್ ಕೋಡ್ ನ ನೆನ್ಪಿಟ್ಕೊಳ್ಳೋಕೆ ವಿ ಹ್ಯಾವ್ ಒಂದು ಟೇಬಲ್ ಹಾಕೊಂತೀನಿ, ಆ ಟೇಬಲ್ ಪ್ರಕಾರ ನೋಡ್ಕೊಂಡು ಹೋಗೋಣ ಇದೇನೆ. ಓಕೆ, ಸೊ ಈಗ ಅದರಲ್ಲಿ ಫಸ್ಟ್ ಟೇಬಲ್ ಅಲ್ಲಿ ವ್ಯಾಲ್ಯೂ 1, ವ್ಯಾಲ್ಯೂ 2, ಎಕ್ಸ್ಪೋನೆಂಟ್, ಟಾಲರೆನ್ಸ್, exponent tolerance. Okay, so the total 11 12 ಬರುತ್ತೆ. ಓಕೆ, ಅದನ್ನ ಈ ರೀತಿ ಹಾಕೋಣ. ಓಕೆ, ಸೊ ವಾಟ್ ಇಸ್ ವ್ಯಾಲ್ಯೂ? ಸೊ ಫಸ್ಟ್ ವ್ಯಾಲ್ಯೂ 1, ವ್ಯಾಲ್ಯೂ 2 ಇಂತ ಮುಂಚೆ ಇಂಗ್ಲಿಷ್ ಕಲರ್ ವ್ಯಾಲ್ಯೂ 2, ವ್ಯಾಲ್ಯೂ 1 ಕಲರ್. ಓಕೆ, ಸೊ ಈ ರೀತಿ ಒಂದು ಟೇಬಲ್ ಹಾಕೊಳ್ಳಿ. ಇದರಲ್ಲಿ ಫಸ್ಟ್ ಕಲರ್ ಬಂದು ಬ್ಲ್ಯಾಕ್. ಬ್ಲ್ಯಾಕ್ಗೆ ವ್ಯಾಲ್ಯೂ ಬಂದು 0, ಇದು 0, ಇದು 10 ಪವರ್ 0 ಅಂತ. ಟಾಲರೆನ್ಸ್ ಇರಲ್ಲ, ಆ ಕಲರ್ ಬರಲ್ಲ ಆ ಟಾಲರೆನ್ಸ್ ಅಲ್ಲಿ. ನೆಕ್ಸ್ಟ್ ಬ್ರೌನ್, 1 ಎಕ್ಸ್ಪೋನೆಂಟ್ ವ್ಯಾಲ್ಯೂ 10 ಪವರ್ 1. ಇದು ರಿಂಗ್ 1ಗೆ, ರಿಂಗ್ 1 ಅಲ್ಲಿ ಈ ಥರ ಬಂದರೆ ಇದೇ ವ್ಯಾಲ್ಯೂ ಹಾಕೋಬೇಕು ಅಂತ. ಓಕೆ, ಇದು ರಿಂಗ್ 1, ರಿಂಗ್ 2, ರಿಂಗ್ 3 ಆ್ಯಂಡ್ ರಿಂಗ್ 4th ರಿಂಗ್ಗೆ. ಓಕೆ, ಸೊ ಇವೆ ರಿಂಗ್ಸ್. ನೆಕ್ಸ್ಟ್ ರೆಡ್ 2, 10 ಪವರ್ 2. orange 3, 10 power 3. orange ಅಲ್ಲಿ ಬರಲ್ಲ ಇದು. ಓಕೆ, ಸೊ yellow 4, 10 power 4. orange ಅಲ್ಲಿ ಬರಲ್ಲ ರಿಂಗದು. ಓಕೆ, ಸೊ ಅಪ್ ಟು 4th ರಿಂಗ್ ಆಯಿತು. ನೆಕ್ಸ್ಟ್ ಫೋರ್ತ್ ಎಲ್ಲೋ ಆಯಿತು. ಓಕೆ, ನೋಟ್ಸ್ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೊತೀನಿ ಎಷ್ಟು ಬರುತ್ತೆ. ಗ್ರೀನ್ 5, 10 ಪವರ್ 5. ಫಸ್ಟ್ ರಿಂಗಲ್ಲಿ ಬಂದರೆ 5, ಸೆಕೆಂಡ್ ರಿಂಗಲ್ಲೂ ಗ್ರೀನ್ ಇತ್ತು ಅಂದರೆ 5, ಥರ್ಡ್ ರಿಂಗಲ್ಲಿ ಗ್ರೀನ್ ಇತ್ತು ಅಂತಂದರೆ 10 ಪವರ್ 5 ಅಂತ ಬರ್ಕೋಬೇಕು. ಟಾಲರೆನ್ಸಲ್ಲಿ ಆ ರಿಂಗ್ ಬರಲ್ಲ. ನೆಕ್ಸ್ಟ್ ಬ್ಲೂ 6, 10 power 6. Violet 7, 10 power 7. Gray 8, 10 power 8. Last one, white 9, 10 power 9. ಓಕೆ, ಸೊ ಇದಿಷ್ಟು ಕಲರ್ಸ್ ಇಂಪಾರ್ಟೆಂಟು. ಇನ್ನೂ 3 ಬರುತ್ತೆ, ಅದು ಟಾಲರೆನ್ಸಲ್ಲಿ ಬರುತ್ತೆ. ಸೊ ಅದನ್ನ ಇದು ತೋರಿಸ್ತೀನಿ. ಈಗ 10ವರೆಗೂ ನೀಟಾಗಿ ಗೊತ್ತಾಯ್ತಲ್ಲ. 9 ಅಂದರೆ 10 ಕಲರ್ಸು ಅಪ್ ಟು ಇದುವರೆಗೂ. ಓಕೆ, ಫ್ರಮ್ ಸ್ಟಾರ್ಟಿಂಗ್ ವಿತ್ 0 ಆ್ಯಂಡ್ ಎಂಡಿಂಗ್ ವಿತ್ 9, 10 ಕಲರ್ಸ್ ಇದೆ. ಸೊ ಈಗ ಇದು ಇಂಪಾರ್ಟೆಂಟು. ಈಗ ಅದರಲ್ಲೇ ಟಾಲರೆನ್ಸಲ್ಲಿ ಬರುವಂಥ ಕಲರ್ಸ್ ನೋಡೋಣ. First one, gold, silver, no color.
ಗೋಲ್ಡ್ ಸಿಲ್ವರ್ ನೋ ಕಲರ್. ರಿಂಗ್ 1 ಅಲ್ಲಿ ಗೋಲ್ಡ್ ಯಾವತ್ತಿಗೂ ಬರಲ್ಲ. ಓಕೆ, ರಿಂಗ್ 2 ಅಲ್ಲೂ ಗೋಲ್ಡ್ ಯಾವತ್ತಿಗೂ ಬರಲ್ಲ. ರಿಂಗ್ 3 ಅಲ್ಲಿ ಗೋಲ್ಡ್ ಬಂತು ಅಂತಂದ್ರೆ ದಟ್ ಈಸ್ 10 ಪವರ್ ಮೈನಸ್ 1 ಅಂತ. 10 ಪವರ್ ಮೈನಸ್ 1. ಓಕೆ, ಸೊ ಇಫ್ ಇಟ್ ಈಸ್ 10 ಪವರ್ ಮೈನಸ್ 1 ಅಂತಂದ್ರೆ ಟಾಲರೆನ್ಸ್ ಬಂದು ಪ್ಲಸ್ ಆರ್ ಮೈನಸ್ 5% ಅಂತ. ವಾಟ್ ಈಸ್ ಟಾಲರೆನ್ಸ್ ಅಂತಂದ್ರೆ ಇಲ್ಲಿ ಬಂದಿರೋ ರೆಸಿಸ್ಟೆನ್ಸ್ ಪ್ಲಸ್ ಆರ್ ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ಆ ಕಡೆ ಪ್ಲಸ್ 5% ಆ ಕಡೆ ಆದ್ರೂ ಹೋಗ್ಬೋದು, ಪ್ಲಸ್ 5% ಈ ಕಡೆ ಆದ್ರೂ ಇರ್ಬೋದು ಅಂತ ಇದ್ರೂ ಪರವಾಗಿಲ್ಲ ಅನ್ನೋದೇ ಟಾಲರೆನ್ಸ್. ಓಕೆ, ಲಿಮಿಟ್ ಆಫ್ ರೆಸೊಲ್ಯೂಷನ್ ಅಂತ ತಗೊಂತೀವಿ ಇದನ್ನೇ ಟಾಲರೆನ್ಸ್. ಆ ಕಡೆ ಆದ್ರೂ ಹೋಗ್ಲಿ ಈ ಕಡೆ ಆದ್ರೂ ಹೋಗ್ಲಿ ಅದು ಕರೆಕ್ಟ್ ಅಂತ ಹೇಳ್ಬೋದು. ಸಿಲ್ವರ್ ಫಸ್ಟ್ ರಿಂಗ್ ಅಲ್ಲಿ ಬರಲ್ಲ, ಸೆಕೆಂಡ್ ರಿಂಗ್ ಅಲ್ಲಿ ಬರಲ್ಲ. ಇನ್ ಕೇಸ್ ಕೆಲವೊಂದು ಸರಿ ಮಾತ್ರ ಥರ್ಡ್ ರಿಂಗ್ ಅಲ್ಲಿ ಬರುತ್ತೆ ಇವೆರಡೂ. ಆಗ 10 ಪವರ್ ಮೈನಸ್ 2 ಅಂತ ತಗೊಂತೀವಿ. 10 ಪವರ್ ಮೈನಸ್ 2 ಇದು ಬಂದು ಪ್ಲಸ್ ಆರ್ ಮೈನಸ್ 10%. ಪ್ಲಸ್ ಆರ್ ಮೈನಸ್ 10%. ನೋ ಕಲರ್ ಅಂತಂದ್ರೆ ಈ ರಿಂಗೇ ಇರಲ್ಲ. ಕೆಲವೊಂದ್ಸರಿ 3 ರಿಂಗ್ ಮಾತ್ರ ಇರುತ್ತೆ, ಈ ಕಲರ್ ಈ ರಿಂಗೇ ಇರಲ್ಲ. ರಿಂಗ್ ಇರಲಿಲ್ಲ ಅಂತಂದ್ರೆ ಪ್ಲಸ್ ಆರ್ ಮೈನಸ್ 20% ಅಂತ. ನಾನು ಕೊಟ್ಟಿರೋ ರೆಸಿಸ್ಟೆನ್ಸ್ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 20% ಆಗ್ಬೋದು. ನಾನು ಕೊಟ್ಟಿರೋ ವ್ಯಾಲ್ಯೂ ಈಗ ಸಪೋಸ್ 1ಗೆ ಪ್ಲಸ್ ಆರ್ ಮೈನಸ್ 20%, 1.2 ಆದ್ರೂ ಆಗ್ಬೋದು, ಇಲ್ಲ 0.8 ಆದ್ರೂ ಆಗ್ಬೋದು. ಆ ರೀತಿ ಇದು ಬರುತ್ತೆ ನೋ ಕಲರ್. ಈ 3 ರಿಂಗ್ ಮಾತ್ರ ಇದು ಲಾಸ್ಟ್ ರಿಂಗ್ ಇರಲಿಲ್ಲ ಅಂತಂದ್ರೆ. ಓಕೆ, ಸೊ ದೀಸ್ ಆಲ್ ಅಬೌಟ್ ದ ಟೇಬಲ್. ಆ ಟೇಬಲ್ಲು ನಿಮ್ಮ ನೋಟ್ಸಲ್ಲಿ ಕೊಟ್ಟಿದ್ದೀನಿ, ನೀಟಾಗಿ ಇದು ಮಾಡ್ಕೊಳ್ಳಿ. ಈಗ ಇದೇ ಟೇಬಲ್ನ ಇಟ್ಕೊಂಡು ಆ ವ್ಯಾಲ್ಯೂನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡಿಸ್ತೀನಿ ನಾನು ನಿಮಗೆ. ಕ್ಲಿಯರ್? ಓಕೆ, ಹಾಂ. ಈಗ ಈ ಟೇಬಲ್ ಯಾವ ರೀತಿ ಸರ್ ನೆನ್ಪಿಟ್ಕೊಳ್ಳೋದು? ಕಲರ್ಸ್ ಅದೇ ರೀತಿನೇ ನೀವು ಹೇಳ್ಕೊಂಡು ಹೋಗ್ಬಿಟ್ರಿ ನಾವು ಹೆಂಗೆ ಸರ್ ನೆನ್ಪಿಟ್ಕೊಳ್ಳೋದು ಅಂತಂದರೆ ವಿ ಹ್ಯಾವ್ ಒನ್ ಫಾರ್ಮುಲಾ ಫಾರ್ ದಟ್ ಒನ್. ಒಂದು ಫಾರ್ಮುಲಾ ಇದೆ, ಅದನ್ನು ನೀಟಾಗಿ ಇಲ್ಲಿ ನೋಟ್ ಮಾಡ್ತೀನಿ, ಬರ್ಕೊಂಬಿಡಿ ಅದನ್ನು. ಸೊ ದಟ್ ಈಸ್ B.B. Roy. B.B. Roy had a Great Britain has a very good wife. ಓಕೆ, ಸೊ ಇನ್ನು ಅದಾದ್ಮೇಲೆ ಗೋಲ್ಡ್ ಅಂಡ್ ಸಿಲ್ವರ್ ನೆಕ್ಲೆಸ್ ಅನ್ನೋದು ಅದನ್ನ ನೀವು ಏನು ಇದು ಮಾಡೋಷ್ಟಿಲ್ಲ, ಇಲ್ಲಿಗಾದ್ರೆ ಸಾಕು. ಸೊ ಇದರಲ್ಲಿ ಕ್ಯಾಪಿಟಲ್ಸ್ ಏನೇನಿದೆಯೋ ಅವೆಲ್ಲ ಕಲರ್ಸ್. ಬ್ಲಾಕ್ ಫಸ್ಟ್ ಅಂದ್ರೆ ಇಂಥ ಎರಡು ಕಡೆ ಕನ್ಫ್ಯೂಸ್ ಆಯ್ತು ಅಂದ್ರೆ ಫಸ್ಟ್ ಯಾವಾಗಲೂ ಬ್ಲಾಕ್, ಬ್ರೌನ್, ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ. ಇಲ್ಲಿ ಬರೋದು ಬ್ಲೂ, ಇಲ್ಲಿ ಬಿ ಬ್ಲಾಕ್, ಬ್ರೌನ್, ಬ್ಲೂ. ಇದು ಫಸ್ಟ್ ಗ್ರೀನ್, ಆಮೇಲೆ ಇಲ್ಲಿ ಗ್ರೇ, ಇದು ವೈಲೆಟ್, ಇದು ವೈಟ್. ಓಕೆ, ಸೊ ಈ ರೀತಿ ಕ್ಯಾಪಿಟಲ್ಸ್ ನೆನ್ಪಿಟ್ಕೊಂಡ್ಬಿಟ್ಟಿದ್ದೀರಾ ಅಂತಂದ್ರೆ ಕ್ಯಾಪಿಟಲ್ ಇದೇ ಫಾರ್ಮುಲಾ. ಈ ಥರ ಒಂದು ವರ್ಡಲ್ಲಿ ನೆನ್ಪಿಟ್ಕೊಂಡ್ರೆ ನೀಟಾಗಿ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಇದು. ಓಕೆ, ಸೊ ಈಗ ವ್ಯಾಲ್ಯೂನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಎಕ್ಸಾಂಪಲ್ ತಗೊಳ್ಳಿ. ಎಕ್ಸಾಂಪಲ್ ಬರೀತೀನಿ ನೋಡಿ. ಓಕೆ, ಸೊ ದಿಸ್ ಇಸ್ ದ ಫಾರ್ಮುಲಾ. ಈಗ ಎಕ್ಸಾಂಪಲ್ಸ್ ತಗೊಳ್ಳೋಣ, ಸಾಲ್ವ್ ಮಾಡೋಣ ಎಕ್ಸಾಂಪಲ್ಸು. ಎಕ್ಸಾಂಪಲ್ 1. ಓಕೆ, ಸೊ ಅವನೇನು ಕೊಟ್ಟಿದ್ದಾನೆ ಅಂತಂದರೆ ರೈಟ್ ದ ಕಲರ್ ಕೋಡ್ ಆಫ್ ಗಿವನ್ ರೆಸಿಸ್ಟರ್. ವ್ಯಾಲ್ಯೂ ಕೊಟ್ಟಿದ್ದಾನೆ, ಕಲರ್ ಕೋಡ್ ಬರೀರಿ ಅಂತ. ರೈಟ್ ದ ಕಲರ್ ಕೋಡ್ ಆಫ್ ಗಿವನ್ ರೆಸಿಸ್ಟರ್ 120 ಪ್ಲಸ್ ಆರ್ ಮೈನಸ್ 10%. 120 ಪ್ಲಸ್ ಆರ್ ಮೈನಸ್ 10% ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಈಗ ಇದ್ರದ್ದು ನಮಗೆಲ್ಲ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಇರೋದು 2 ರಿಂಗ್ ಮಾತ್ರ. 2 ರಿಂಗ್, 3ನೇ ರಿಂಗ್ಗೆ ವ್ಯಾಲ್ಯೂ ಬೇಡ, ಎಕ್ಸ್ಪೋನೆಂಟ್ ಬೇಕು. ಸೊ ಎಕ್ಸ್ಪೋನೆಂಟ್ ಬೇಕು ಅಂದರೆ ಪಾಯಿಂಟ್ ಇಲ್ಲಿದೆ, ಅದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ 10 ಪವರ್ 1 ಆಗುತ್ತೆ. ಓಕೆ, ಸೊ ದಟ್ ಈಸ್ ಫಸ್ಟ್ ಕನ್ವರ್ಟ್ ಮಾಡ್ಕೊಳ್ಳೋಣ. ರೈಟ್, 12 into 10 120 ಆಗುತ್ತೆ. ಓಕೆ, ಸೊ 12 into 10 ಪವರ್ 1 ನಮಗೆ ಬೇಕಾಗಿರೋದು 2 ರಿಂಗ್ಗೆ ವ್ಯಾಲ್ಯೂ. ಸೊ ಅದು 2 ರಿಂಗ್ ಕನ್ವರ್ಟ್ ಮಾಡ್ಕೋಬೇಕು. ಪ್ಲಸ್ ಆರ್ ಮೈನಸ್ 10%. ಈಗ ನೀವು ಹೇಳ್ಬಿಡ್ಬೋದು ಆರಾಮಾಗಿ ಇದು ವ್ಯಾಲ್ಯೂ. ಓಕೆ, ಸೊ ಫಸ್ಟ್ 2 ಕಲರ್ಸ್, ಫಸ್ಟ್ 1 ಯಾವ್ದು ಬರುತ್ತೆ? ದಟ್ ಈಸ್ ಅಕಾರ್ಡಿಂಗ್ ಟು ದಟ್ ಬ್ರೌನ್ ಬರುತ್ತೆ, ಬ್ರೌನ್. ಸೆಕೆಂಡ್ 2 ಯಾವ್ದು ಬರುತ್ತೆ? ರೆಡ್, ಬ್ರೌನ್, ರೆಡ್. 10 ಪವರ್ 1 ಅಗೇನ್ ಬ್ರೌನ್. 3ನೇ ರಿಂಗ್ ಎಕ್ಸ್ಪೋನೆಂಟ್ ಇರುತ್ತೆ. ಸಿ ಫಸ್ಟ್ 2 ಕಲರ್ಸ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಹೇಳಿದ್ದೀನಿ. 1 ಬ್ರೌನ್ಗೆ, 2 ರೆಡ್. 10 ಪವರ್ 1 ಅಂತಂದ್ರೆ ಅಗೇನ್ ಬ್ರೌನ್. ಪ್ಲಸ್ ಆರ್ ಮೈನಸ್ 10% ಅಂತಂದ್ರೆ ಇಟ್ ಈಸ್ ಸಿಲ್ವರ್. ಸೊ ಈ ರೀತಿ ವ್ಯಾಲ್ಯೂ ಬರಬೇಕು.
ಓಕೆ, ಸೊ ಫಸ್ಟ್ 2 ಕಲರ್ಸ್ನ ಕನ್ವರ್ಟ್ ಮಾಡಿಕೊಂಡು ಫಸ್ಟ್ 2 ವ್ಯಾಲ್ಯೂಸ್ ಮಾತ್ರ ಸಾಕು, ಇನ್ನು ಮಿಕ್ಕಿದ್ದೆಲ್ಲ ಕನ್ವರ್ಟ್ ಮಾಡಿಕೊಂಡು ಈ ರೀತಿ ಬರೆಯೋದು. ಓಕೆ, ಅದೇ ರೀತಿ ಎರಡನೇದು ಡಿಫ್ರೆಂಟ್ ಮಾಡಿಸ್ತೀನಿ ನಾನು, ಅದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಕೊಟ್ಟಿದ್ದಾರೆ 56,000 ಓಮ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಪ್ಲಸ್ ಆರ್ ಮೈನಸ್ ಏನು ಕೊಟ್ಟಿಲ್ಲ. ಓಕೆ, 56,000 ಓಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ 56,000 ಓಮ್ ನೀವು ನೋಟ್ಸ್ ಕೊಟ್ಟಿರೋದು ಇದು, ಇದರಲ್ಲೆಲ್ಲ ವ್ಯಾಲ್ಯೂಸ್ ಇದೆ, ಒಂದ್ಸರಿ ಇದಾಗ ನೋಡ್ಕೊಳ್ಳಿ. ಓಕೆ, 56,000 ಓಮ್ಸ್. ಹಾಗಾದ್ರೆ ನಮ್ಗೆ ಇಲ್ಲಿ ಬರಬೇಕು, ಪಾಯಿಂಟ್ ಇಲ್ಲಿದೆ, ಇಲ್ಲಿ ಬರಬೇಕು. ಸೊ ಆಗ ಏನಾಗುತ್ತೆ 56 ಇಂಟು 10 ಪವರ್ 3 1 2 3 10 ಪವರ್ 3 ಓಮ್. ಇದು ಕಲರ್ ಹೇಳಿ, 5 ಗ್ರೀನ್, 6 ಬ್ಲೂ. ನಿಮ್ಗೆ ಅದು ವ್ಯಾಲ್ಯೂ ನೆನಪಿದ್ರೆ, ಆ ಫಾರ್ಮುಲಾ ನೆನಪಿದ್ರೆ ಹೇಳ್ಬೇಕು. ಬೇಬಿ ರಾಯ್ ಆಸ್ ಎ ಗ್ರೇಟ್ ಬ್ರಿಟನ್. ಗ್ರೇಟ್ ಅಂದರೆ ಗ್ರೀನ್, ಬ್ರಿಟನ್ ಅಂದರೆ ಬ್ಲೂ. ಓಕೆ, ಬ್ಲೂ. 10 ಪವರ್ 3 ಅಂದರೆ ಆರೆಂಜ್. ರೆಡ್ ಆದ್ಮೇಲೆ ಆರೆಂಜ್, ಬೇಬಿ ರಾಯ್ ಆರೆಂಜ್. ಇಷ್ಟೇ ಮೂರೇ ನಿಮಗೆ ಬೇಕಾಗಿರೋದು. ಇಲ್ಲಿ ಟಾಲರೆನ್ಸ್ ಕೊಟ್ಟಿಲ್ಲ. ಟಾಲರೆನ್ಸ್ ಇಲ್ಲ ಅಂತಂದ್ರೆ ನೋ ಕಲರ್ ಅಂತಂದ್ರೆ ಇಲ್ಲಿ ನೋ ಕಲರ್ ಅಂತ ಬರೀರಿ, ಇಲ್ಲ ಬರೀದಿದ್ರು ಪರವಾಗಿಲ್ಲ. ಅವನೇನಾದ್ರು ಇಲ್ಲಿ ಪ್ಲಸ್ ಆರ್ ಮೈನಸ್ 20% ಅಂತ ಕೊಟ್ಟಿದ್ದು ಅಂತಂದ್ರೆ ನೋ ಕಲರ್ ಬರೀಲೇಬೇಕು. ಓಕೆ, ಇಲ್ಲಿ ಕೊಟ್ಟಿಲ್ಲ, leave it that. Right? Okay, so this is the second one. ಹಾಗಾದ್ರೆ ಈ ಡಯಾಗ್ರಾಮ್ ಬಗ್ಗೆ ಈಸಿಯಾಗಿ ಕನ್ಫರ್ಮೇಶನ್ ಸಿಕ್ತು. ಓಕೆ, ಈಗ ಕೆಲವೊಂದು ವ್ಯಾಲ್ಯೂಸ್ ಹಂಗೆ ಇದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ನೋಡ್ಕೊಂಡ್ಬಿಡಿ. ಮೂರನೇದು 78 ಇಂಟು 10 ಪವರ್ 2 ಕಿಲೋ ಓಮ್ ಪ್ಲಸ್ ಆರ್ ಮೈನಸ್ 5% ಇದೆ. ಇದು ಇನ್ನೊಂದು ಥರ ಡಿಫ್ರೆನ್ಸ್. ಇಲ್ಲಿ 10 ಪವರ್ 2 ಇದೆ, ಇಲ್ಲಿ ಕಿಲೋನು ಇದೆ. ಸೊ ಆಗ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು. 78 ಇಂಟು 10 ಪವರ್ 2 ಕಿಲೋ ಅಂದರೆ 10 ಪವರ್ 3 ಅಂತ. 10 ಪವರ್ 2 ಇಂಟು 10 ಪವರ್ 3 ಓಮ್ ಪ್ಲಸ್ ಆರ್ ಮೈನಸ್ 5%. ಓಕೆ, ಈಗ 78 ಇಂಟು 10 ಪವರ್ 5 ಓಮ್ ಪ್ಲಸ್ ಆರ್ ಮೈನಸ್ 5%. ಈ ರೀತಿ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ಬರಬೇಕು ನಿಮ್ದು ಆಕ್ಚುಲಿ. ಓಕೆ, ಸೊ ಇಲ್ಲಿ 78 ಇಂಟು 10 ಪವರ್ 5 ಓಮ್ ಪ್ಲಸ್ ಆರ್ ಮೈನಸ್ 5% ಅಂತಂದಾಗ ಇಲ್ಲಿ ನೀವು ಹೇಳ್ಬೋದು, ಈಗ ಗ್ರೇಟ್ ಬ್ರಿಟನ್ ಆಯಿತು, ವೆರಿ ಅಂದರೆ ವೈಲೆಟ್. ಇದು 8 ಬಂದು ಗ್ರೇ, ವೆರಿ ಗುಡ್ ಗ್ರೇ. 10 ಪವರ್ 5 ಅಂತಂದ್ರೆ ಬೇಬಿ ರಾಯ್ ಯೆಲ್ಲೋ. 5 ಅಂತಂದ್ರೆ 5 ಬಂದು ಗ್ರೀನ್, 5 ಬಂದು ಗ್ರೀನ್. 7 ವೈಲೆಟ್, 8 ಗ್ರೇ, 10 ಪವರ್ 5 ಥರ್ಡ್ ರಿಂಗ್ ಎಕ್ಸ್ಪೋನೆಂಟ್ ಗ್ರೀನು, ಪ್ಲಸ್ ಆರ್ ಮೈನಸ್ 5% ಇದೆ ಗೋಲ್ಡ್. ಓಕೆ, ಸೊ ದಿಸ್ ಇಸ್ ದ ಫಾರ್ಮ್ಯಾಟ್ ಟು ರೈಟ್ ದ ವ್ಯಾಲ್ಯೂ. ಇನ್ನು ಫೋರ್ತ್ ಒಂದು ಮೈನಸ್ ಇರೋದು ನೋಡೋಣ, ಅವಾಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. 0.46 ಓಮ್ ಪ್ಲಸ್ ಆರ್ ಮೈನಸ್ 20% ಅಂತ ಕೊಟ್ಟಿದ್ದಾರೆ. ಪ್ಲಸ್ ಆರ್ ಮೈನಸ್ 20%. ಓಕೆ, ಈಗ ಪಾಯಿಂಟ್ ಇಲ್ಲಿದ್ರೆ ನಾವು ಕನ್ವರ್ಟ್ ಮಾಡಲೇಬೇಕು. ಇಷ್ಟೇ ಬರುತ್ತೆ, ಇದ್ರ ಮೇಲೆ ಬರಲ್ಲ. 0.456 ಬರಲ್ಲ. ಓಕೆ, 3 ವ್ಯಾಲ್ಯೂ ಈ ಕಡೆ ಬರೋದೇ ಇಲ್ಲ. ರೈಟ್, ಈ ರೀತಿ ಬಂದಾಗ 1 2, ಸೊ ದಟ್ ಈಸ್ 46 ಇಂಟು 10 ಪವರ್ ಈ ಕಡೆ ಬಂದರೆ ಮೈನಸ್ ಬರುತ್ತೆ. 46 ಇಂಟು 10 ಪವರ್ ಮೈನಸ್ 2 ಓಮ್ ಪ್ಲಸ್ ಆರ್ ಮೈನಸ್ 20% ಕನ್ವರ್ಟ್ ಮಾಡಿಕೊಂಡೆ. ಓಕೆ, ಈಗ 4 ಅಂದರೆ ಯೆಲ್ಲೋ. ಓಕೆ, 6 ಅಂದರೆ ಬ್ಲೂ. 10 ಪವರ್ ಮೈನಸ್ 2 ಕೊಟ್ಟಿದ್ದೀನಿ ಸಿಲ್ವರ್. ಪ್ಲಸ್ ಆರ್ ಮೈನಸ್ 20% ಇತ್ತು ಅಂತಂದ್ರೆ ನೋ ಕಲರ್. 20% ಇತ್ತು ಅಂತಂದ್ರೆ ರಿಂಗ್ ಇರಲ್ಲ, ಆದ್ರೂ 20% ಕೊಟ್ಟಿದ್ದಾನೆ ಅಂತಂದ್ರೆ ನೋ ಕಲರ್ ಅಂತ ಮೆನ್ಷನ್ ಮಾಡಲೇಬೇಕು. ಓಕೆ, ಸೊ ದಿಸ್ ಈಸ್ ಹೌ ದಟ್ ವ್ಯಾಲ್ಯೂ ಕೊಟ್ರೆ ಕಲರ್ ಕೋಡ್ ಬರೆಯೋದು. ಓಕೆ, ಕೆಲವೊಂದು ಸರಿ ಕಲರ್ ಕೋಡ್ ಕೊಡ್ತಾನೆ, ವ್ಯಾಲ್ಯೂ ಬರೀಬೇಕು. ರೈಟ್, ಸೊ ಈಗ ವ್ಯಾಲ್ಯೂ ಕೊಟ್ಟಿದ್ದಾನೆ, ಕಲರ್ ಕೋಡ್ ಬರಬೇಕು. ಈಗ ಕಲರ್ ಕೊಡ್ತಾನೆ, ವ್ಯಾಲ್ಯೂ ಬರೀಬೇಕು. ಇಲ್ಲಿವರೆಗೂ ಗೊತ್ತಾಯ್ತಲ್ಲ, ಡಿಫ್ರೆಂಟ್ ಮಾಡಿದ್ದೀನಿ. ಈ ಥರದ್ದು ಇನ್ನೂ ಡಿಫ್ರೆಂಟ್ಸ್ ಆಗಿ ಸಿಗ್ತದೆ, ಟ್ರೈ ಮಾಡಿ. ವಿಲ್ ಗೆಟ್ ದ ಎನಿ ಡೌಟ್, ಏನಾದರೂ ಡೌಟ್ ಇದ್ರೆ ಫಾರ್ವರ್ಡ್ ಮಾಡಿ, ಐ ವಿಲ್ ಸಾಲ್ವ್ ದಟ್ ಒನ್. ಓಕೆ, ಈಗ ಕಲರ್ ಕೊಡ್ತೀವಿ. ಸೊ ಕಲರ್ ಕೊಡೋದನ್ನ ವ್ಯಾಲ್ಯೂ ಏನು ಬರೆಯೋದು ಅಂತ ನೋಡೋಣ.
ಇದರಲ್ಲಿ ಫಸ್ಟ್ ಎಕ್ಸಾಂಪಲ್ ಫಸ್ಟ್ ಒನ್ ಬ್ರೌನ್ ಆರೆಂಜ್ ಗೋಲ್ಡ್ ಸಿಲ್ವರ್. ಇನ್ನೊಂದಿದೆ ಅದರಲ್ಲಿ, ಬಟ್ ನೀವು ಸಾಲ್ವ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ ಅದು. ಓಕೆ, ಅದೇ ಥರದ್ದೇ ತೋರಿಸ್ತೀವಿ ನಿಮಗೆ. ಬ್ರೌನ್ ಆರೆಂಜ್ ಗೋಲ್ಡ್ ಸಿಲ್ವರ್. ಬ್ರೌನ್ ಆರೆಂಜ್ ಗೋಲ್ಡ್ ಸಿಲ್ವರ್. ಓಕೆ, ಇದು ಕಲರ್. ಇದನ್ನ ನಾನು ವ್ಯಾಲ್ಯೂ ಕನ್ವರ್ಟ್ ಮಾಡಬೇಕು. ಬ್ರೌನ್ ಆರೆಂಜ್ ಗೋಲ್ಡ್ ಸಿಲ್ವರ್. ಓಕೆ, ಬ್ರೌನ್ ದಟ್ ಈಸ್ 1. ಬ್ರೌನ್ ಅಂದ್ರೆ 1, BB ಅಂದ್ರೆ ಬ್ಲಾಕ್ ಬ್ರೌನ್. ಬ್ರೌನ್ ಅಂದ್ರೆ 1. ರೆಡ್ ಅಂದ್ರೆ 2, ಆರೆಂಜ್ ಅಂದ್ರೆ 3. ಸೊ ದಟ್ ಈಸ್ 1, 3. ಎರಡು ಹೆಂಗಾಯ್ತಾ ವ್ಯಾಲ್ಯೂ. ಮೂರನೇದು ಏನು ಹೇಳಬೇಕು, ಎಕ್ಸ್ಪೋನೆಂಟ್. ದಟ್ ಈಸ್ ಗೋಲ್ಡ್ ಬಂದು 10⁻⁻1 ಓಮ್, ಪ್ಲಸ್ ಆರ್ ಮೈನಸ್ ಸಿಲ್ವರ್ಗೆ ವಿ ಹ್ಯಾವ್ 10%. ದಿಸ್ ದ ವ್ಯಾಲ್ಯೂ. ಓಕೆ, ಇದನ್ನ ಈ ರೀತಿನೂ ಕ್ವಶನ್ ಕೇಳ್ತಾನೆ ಕೆಲವೊಂದ್ಸರಿ. 0.0013 ಕಿಲೋ ಓಮ್ ಪ್ಲಸ್ ಆರ್ ಮೈನಸ್ 10%. ಎರಡು ವ್ಯಾಲ್ಯೂ ಒಂದೇ ನೋಡಿ. ಈಗ ಅದು ಒಂದೇ, ಯಾಕೆ ಅಂತಂದ್ರೆ ವ್ಯಾಲ್ಯೂ ಬಂದು ಇದಕ್ಕೂ ಸೇಮ್ ಕಲರೇ ಬರುತ್ತೆ. ಹೆಂಗಂತಂದ್ರೆ ಸಿ, ಇಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿಕೊಂಡೆ. ಸೊ ದಟ್ ಈಸ್ 13 ಇಂಟು 10⁻⁻4 ಆಯಿತು, ಇಂಟು 10 ಕಿಲೋ ಅಂದರೆ 10⁻3. 10⁻3 -4 ಅಲ್ಲಿ 3 ಹೋಯ್ತು ಅಂತಂದ್ರೆ ದಟ್ ಈಸ್ 13 ಇಂಟು 10⁻⁻1 ಬರುತ್ತೆ. -1 ಪ್ಲಸ್ ಆರ್ ಮೈನಸ್ 10%. ಎರಡು ಒಂದೇ. ಈ ರೀತಿ ವ್ಯಾಲ್ಯೂ ಕೇಳಿದ್ರು ಮಾಡ್ಬೋದು, ಆ ರೀತಿ ಕಲರ್ ಕೇಳಿದ್ರು ಅದೇ ರೀತಿನೇ ಮಾಡಿ. ರೈಟ್. ಓಕೆ, ಸೊ ಇದು ಅರ್ಥ ಆಯ್ತು ಅನ್ಸುತ್ತೆ. ಇದರಲ್ಲಿ ಇನ್ನೊಂದು 2 ಟೈಪ್ ಮಾಡಿಸ್ಬಿಟ್ಟು ಐ ವಿಲ್ ಕಂಟಿನ್ಯೂ ದ ಕ್ಲಾಸ್. ಓಕೆ, ನೆಕ್ಸ್ಟು ಬ್ರೌನ್ ಆರೆಂಜ್. ಇನ್ನು ಯಾವ ಕಲರ್ ಕೇಳೋದು ಬರೀಬೋದು ನೀವು. ಬ್ರೌನ್ ಆರೆಂಜ್. ಬ್ರೌನ್ 1, ಆರೆಂಜ್ 10⁻3, ಆರೆಂಜ್ 10⁻3 ಅಷ್ಟೇ ವ್ಯಾಲ್ಯೂ. 7th one. ಓಕೆ, ಬ್ಲ್ಯಾಕ್ ಗ್ರೀನ್ gold, black 0, green 5, gold 10⁻⁻1. ಮೂರನೇ ರಿಂಗ್ ಇದು. 10⁻⁻1 ಓಮ್ ಪ್ಲಸ್ ಆರ್ ಮೈನಸ್ ಗೋಲ್ಡ್ ಅಂದರೆ 5%. ನಾಲ್ಕನೇ ರಿಂಗಲ್ಲಿ ಟಾಲರೆನ್ಸ್. ಓಕೆ, ಈ ಥರದವು ಡಿಫ್ರೆಂಟ್ ಇದೆ. ನೀವೇ ಬರೀರಿ, ಪ್ರಾಬ್ಲಮ್ ಇಲ್ಲ. ಗ್ರೀನ್ ನೀವೇ ಡಿಫ್ರೆಂಟ್ ಕಲರ್ಸ್ ಹಾಕ್ಕೊಂಡು ವ್ಯಾಲ್ಯೂಸ್ ಬರೀಬೋದು ಬೇಕಾದ್ರೆ. ಗ್ರೀನ್, ಬ್ಲೂ, ರೆಡ್, ಗೋಲ್ಡ್. ಓಕೆ, ಗ್ರೀನ್ 5, ಬ್ಲೂ 6 ಇಂಟು 10 ರೆಡ್ ಅಂದರೆ 10⁻2, ಗೋಲ್ಡ್ ಅಂದರೆ ಓಮ್ ಪ್ಲಸ್ ಆರ್ ಮೈನಸ್ 5%. ನೀವೇ ಬರೀಬೋದು, ಏನು ಪ್ರಾಬ್ಲಮ್ ಇಲ್ಲ ಅದು. ಓಕೆ, ಸೊ ಈ ರೀತಿ ವ್ಯಾಲ್ಯೂಸ್ನ ಬರೀಬೇಕು. ಸೊ ಈಗ ರೆಸಿಸ್ಟರ್ ಅಂದರೆ ಏನು, ರೆಸಿಸ್ಟರ್ಸ್ ಶೇಪ್ ಆಫ್ ದಿ ರೆಸಿಸ್ಟರ್, ಅದರಲ್ಲಿ ಏನು ರಿಂಗ್ಸ್ ಇರುತ್ತೆ ಆ ರಿಂಗ್ಸ್ ನೋಡಿ ವ್ಯಾಲ್ಯೂ ಯಾವ ರೀತಿ ಬರೀಬೇಕು. ಓಕೆ, ಕಲರ್ ಕೊಟ್ಟರೆ ವ್ಯಾಲ್ಯೂ ಯಾವ ರೀತಿ ಬರೀಬೇಕು, ವ್ಯಾಲ್ಯೂ ಕೊಟ್ಟರೆ ಕಲರ್ ಯಾವ ರೀತಿ ಬರೀಬೇಕು. ಸೊ ದಿಸ್ ಇಸ್ ದ 2 ಡಿಫ್ರೆಂಟ್ ಕಾನ್ಸೆಪ್ಟು, ವೆರಿ ಇಂಪಾರ್ಟೆಂಟು. ಈ ಸರಿ ಡೆಫಿನೆಟ್ ಇರುತ್ತೆ 1 ಮಾರ್ಕ್ ಕ್ವಶನಲ್ಲಿ. ಓಕೆ, ಇದಿಷ್ಟು ಬರಬೇಕು. ಇದು ವೆರಿ ಸಿಂಪಲ್ ಇದೆ. ಯಾವುದು ಅಂದರೆ ಆ ಫಾರ್ಮ್ನ ನೆನ್ಪಿಟ್ಕೋಬೇಕು. BB ರಾಯ್ ಡೇ ಆಸ್ ಎ ಗ್ರೇಟ್ ಬ್ರಿಟನ್ ಆಸ್ ಎ ವೆರಿ ಗುಡ್ ವೈಫ್. ಓಕೆ, ವೇರಿಂಗ್ ಗೋಲ್ಡ್ ಸಿಲ್ವರ್ ನೆಕ್ಲೆಸ್ ಇದು. ಓಕೆ, these are about that resistor. Now ಓಕೆ, ಸಿ ಈಗ ರೆಸಿಸ್ಟರ್ ಯಾವಾಗಲೂ ಅಷ್ಟೇ ಈ ರೀತಿ ಮೆನ್ಷನ್ ಮಾಡ್ತೀವಿ. ಇದೆ ರೆಸಿಸ್ಟರ್. ಓಕೆ, ಕೆಪಾಸಿಟರ್ ಎರಡು ಪ್ಯಾರಲಲ್ ಲೈನ್, ಯಾಕಂದ್ರೆ ಇದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಎರಡು ಈಕ್ವಲ್ ಲೆಂತ್ ಇರಬೇಕು. ಇದು ಕೆಪಾಸಿಟರ್. ಬ್ಯಾಟ್ರಿ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್. ಓಕೆ, ಕೆಪಾಸಿಟರ್ ಇದು ಬ್ಯಾಟ್ರಿ. ರೈಟ್, ಈ ರೀತಿ ಮೆನ್ಷನ್ ಮಾಡ್ತೀವಿ.
ಈಗ ರೆಸಿಸ್ಟರ್ಗೆ ಬರೋಣ. ನಾವು ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ತಗೊಂಡಿದ್ದೀವಿ, ಯಾಕಂದ್ರೆ ಕೆಪಾಸಿಟನ್ಸ್ ಮುಗಿಸಿದೀವಿ, ಬ್ಯಾಟ್ರಿನೂ ಬರುತ್ತೆ ನೆಕ್ಸ್ಟ್. ಈಗ ಕೆಪಾಸಿಟನ್ಸ್ ಮುಗಿಸಿದ್ವಿ, ಕಮ್ ಟು ದಟ್ ರೆಸಿಸ್ಟರ್. ರೆಸಿಸ್ಟರ್ಗೆ ಬಂದ್ರೆ ವಾಟ್ ಈಸ್ ಅ ಕರೆಂಟ್ ಇನ್ ಎ ಸಿಂಪಲ್ ಸರ್ಕ್ಯೂಟ್ ಅಂತ ಕೇಳ್ತಾರೆ. ಓಕೆ, ಸೊ ಕರೆಂಟ್ ಇನ್ ಎ ಸಿಂಪಲ್ ಸರ್ಕ್ಯೂಟ್. Current in a simple circuit. Okay, so let us see that one. Current in a simple circuit. What is a simple circuit? No, first, what is simple circuit? Simple circuit is nothing but if one resistor is connected to the one external battery. It is a resistor. ಇದು EMF. ಇದರಲ್ಲಿ we have positive and negative ಅಂತ ಇತ್ತು ಅಂತಂದ್ರೆ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಸ್ಮಾಲ್ ಆರ್ ಇಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್. ಅದಕ್ಕೆ ಡಿರೈವೇಷನ್ ಆಗಿದ ತಕ್ಷಣ ನಾನು ಡೆಫಿನೇಷನ್ ಕೊಡ್ತೀನಿ. ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ವೆರಿ ಸಿಂಪಲ್. ಬ್ಯಾಟ್ರಿಯಲ್ಲಿ ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಎಲೆಕ್ಟ್ರೋಡ್ ಅಂಡ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಇರುತ್ತೆ. ಬ್ಯಾಟ್ರಿ ಅಂದ್ರೆ ಗೊತ್ತಿದೆ ನಿಮಗೆ, ಎಲೆಕ್ಟ್ರೋಡ್ ಇರುತ್ತೆ ಮತ್ತು ಆಸಿಡ್ ಹಾಕಿರ್ತಾರೆ ಅಂತ ಹೇಳಿರ್ತೀರ ನೀವು. ಆಸಿಡ್ ಅನ್ನೋದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಓಕೆ, ಆಸಿಡ್ ಅನ್ನೋದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ನು. ಆ ಪಾಸಿಟಿವ್ ಅಂಡ್ ನೆಗೆಟಿವ್ ಅನ್ನೋದು ಎಲೆಕ್ಟ್ರೋಡ್ಸ್. ಓಕೆ, ಆ ಎಲೆಕ್ಟ್ರೋಡ್ಸು ಮತ್ತು ಎಲೆಕ್ಟ್ರೋಲೈಟ್ ಸೊಲ್ಯೂಷನಿಂದ ಏನಾದರೂ ಅಪೋಸಿಷನ್ ಬಂದರೆ, ಒಂದು ಚಾರ್ಜ್ ಮೂವ್ ಆಗಲಿಕ್ಕೆ ಅಪೋಸಿಷನ್ ಬಂದರೆ ಅದನ್ನು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ತೊಗೊತೀವಿ. ವಾಟ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತಂದರೆ ಇಟ್ ಈಸ್ ದ ಅಪೋಸಿಷನ್ ಆಫರ್ಡ್ ಬೈ ದಿ ಎಲೆಕ್ಟ್ರೋಡ್ಸ್ ಅಂಡ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಇನ್ಸೈಡ್ ದ ಬ್ಯಾಟ್ರಿ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ತೊಗೊತೀವಿ. ಓಕೆ, ಅದನ್ನ ನೆಕ್ಸ್ಟು ಇದಾದಮೇಲೆ ಡೆಫಿನೇಷನ್ ಕೊಡ್ತೀವಿ. ಇದನ್ನು ಸಿಂಪಲ್ ಸರ್ಕ್ಯೂಟ್ ಅಂತ ತೊಗೊತೀವಿ. Okay, so consider an external resistance is connected to the battery of the terminal positive and negative, having the internal resistance R and EMF is E. E is the EMF. Okay, so ಇದನ್ನ ಇಷ್ಟು ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ we know that ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡಲೇಬೇಕು. we know that the total potential the total potential of total EMF ಅಂತಲೂ ತಗೋಬಹುದು. ಓಕೆ, ಸೊ ದ ಟೋಟಲ್ EMF ದಟ್ ಈಸ್ E is equal to ಇದರಲ್ಲಿ ಪೊಟೆನ್ಷಿಯಲ್ ದಟ್ ಈಸ್ E is equal to ಹೇಳ್ತೀನಿ EMF ಅಂದ್ರೆ ಏನು ಅಂತ ಹೇಳ್ಬಿಟ್ಟು. E is equal to first the potential across this one and the potential across this battery. Okay, so that is V plus V dash ಅಂತ ತಗೊಂತೀವಿ. Potential across external resistance and the potential across internal resistance. Okay, so here we know that according to Ohm's law prakara V is equal to, we have already known that V is equal to IR. V dash is equal to I, ಅದರಲ್ಲೂ ಕರೆಂಟ್ ಫ್ಲೋ ಆಗ್ತಿರುತ್ತೆ, ಸ್ಮಾಲ್ r ಬರುತ್ತೆ. ಓಕೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ E is equal to IR plus I small r. ಸ್ಮಾಲ್ ಆರ್ ಅಂದರೆ ಇಂಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಅದನ್ನು ನೆಕ್ಸ್ಟ್ ತಗೊಳ್ಳೋಣ. ವಿ ಇಸ್ ಈಕ್ವಲ್ ಟು ಕಾಮನ್ ಬಂದು ಐ ಆರ್ ಪ್ಲಸ್ ಆರ್. ಇಲ್ಲಿ ಬೇಕಾಗಿರೋದು ಕರೆಂಟ್ ಇನ್ ಎ ಸಿಂಪಲ್ ಸರ್ಕ್ಯೂಟ್. ಸೊ ದಟ್ಸ್ ವೈ ಐ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಇದು ಕರೆಂಟ್ ಇನ್ ಎ ಸಿಂಪಲ್ ಸರ್ಕ್ಯೂಟ್. ಕೆಲವೊಂದು ಸರಿ 3 marks ಅಲ್ಲಿ ಕೇಳಿಬಿಡ್ತಾರೆ. ಜಸ್ಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡೋದು. ವಾಟ್ ಇಸ್ ದ ಟೋಟಲ್ EMF? Okay, total potential that is E is equal to V plus V dash. V dash ಅಂತಂದ್ರೆ potential across the internal resistance or battery ಅಂತಾನೆ ತಗೊಳ್ಳಿ. V ಅಂದ್ರೆ potential across the external resistance. ಇದು external resistance. Okay, so ಇಲ್ಲೇ ಬರ್ಕೊಳ್ಳಬೇಕಾದ್ರೆ potential on R, potential on R, potential on battery. Okay, so ಈ ರೀತಿ ಬರ್ಕೊಂಡ್ರೆ ಇದು we will get that. Okay, so this is the current in a simple circuit. Now potential across the simple circuit ಏನಾಗುತ್ತೆ? potential across the simple circuit ಅದೇ ಇದನ್ನೇ ಬರುತ್ತೆ. ಸೊ ಅದನ್ನೇ ತಗೊಂತೀವಿ. potential across the simple circuit. Potential across the simple circuit. So what is the potential across the simple circuit ಅಂತಂದ್ರೆ V is equal to IR.
ಈಗ ಆಲ್ರೆಡಿ ಐ ಸಾಲ್ವ್ ಮಾಡ್ಕೊಂಡ್ವಿ. ದಟ್ ಈಸ್ ಐ ಈಸ್ ಈಕ್ವಲ್ ಟು ಇ ಆರ್ ಹಂಗೆ ಬರ್ಕೊಳ್ತೀನಿ, ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಸೊ ದಿಸ್ ಇಸ್ ದ ಪೊಟೆನ್ಷಿಯಲ್ ಅಕ್ರಾಸ್ ದಿ ಸಿಂಪಲ್ ಸರ್ಕ್ಯೂಟ್. Potential across the simple circuit. So current across the simple circuit, potential across the simple circuit. Clear? Okay. So this is the condition we have. Right. So ಇದು 3 marks ಅಲ್ಲಿ ಕೇಳಿಬಿಡ್ತಾನೆ. Just remember it. Very simple ಇದೆ, ತುಂಬಾ easy ಇದೆ. Okay. So go through this one. Now ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಇದೆ. ಕಂಡೀಷನ್ಸ್ ನೋಡ್ಕೊಂಡು ಮತ್ತೆ ಮುಂದಕ್ಕೆ ಹೋಗೋಣ. ಐ ಥಿಂಕ್ ಅದನ್ನು ಈಗ ಡಿಸ್ಕಸ್ ಮಾಡಿದ್ರೆ ಆಗುತ್ತೆ, ಅದರ್ವೈಸ್ ನೋ ಪ್ರಾಬ್ಲಮ್. ಈಗ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನೋದನ್ನು ಡೆಫಿನೇಷನ್ ಕೊಡ್ತೀನಿ. ಇಂಟರ್ನಲ್ ರೆಸಿಸ್ಟೆನ್ಸ್ ಸಿಂಪಲ್ ಈಸ್ ಸ್ಮಾಲ್ ಆರ್. ಸ್ಮಾಲ್ ಆರ್ ಇಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್. ವಾಟ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ತಗೊಂಡ್ರೆ ವಿ ಹ್ಯಾವ್ ದ ಬ್ಯಾಟ್ರಿ. ರಿಯೋನೆಸಿಟಿ ಇಲ್ಲ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಇದೇನಾಗಿರುತ್ತೆ ಅಂತಂದರೆ ನೆಕ್ಸ್ಟ್ ಇ ಎಮ್ ಎಫ್ ಹೇಳಬೇಕಾದ್ರೆ ಹೇಳ್ತೀನಿ. ಓಕೆ, ಇದು ಒಂದು ಬ್ಯಾಟ್ರಿ ಅಂತ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ವಿ ಹ್ಯಾವ್ ದ ಎಲೆಕ್ಟ್ರೋಡ್ಸ್, ಪಾಸಿಟಿವ್ ಅಂಡ್ ನೆಗೆಟಿವ್ ಆನ್ ದ ಎಲೆಕ್ಟ್ರೋಡ್ಸ್. ಇಟ್ ಈಸ್ ಇಮ್ಮರ್ಸ್ಡ್ ಇನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಇವು ಎಲೆಕ್ಟ್ರೋಡ್ಸ್, ಇವು ಎಲೆಕ್ಟ್ರೋಡ್ಸ್. ಇದರಲ್ಲಿ ಇರೋ ಲಿಕ್ವಿಡ್ಗೆ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಅಂತ ತಗೊಳ್ತೀವಿ. ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಓಕೆ, ಸೊ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಸೊ ವಾಟ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ತಗೊಂಡ್ರೆ ಇಟ್ ಈಸ್ ದಿ ರೆಸಿಸ್ಟೆನ್ಸ್ ಅಂದ್ರೆ ಆಲ್ರೆಡಿ ಗೊತ್ತಿದೆ, ಅದನ್ನೇ ಇನ್ನೊಂದು ಸ್ವಲ್ಪ ಕನ್ವರ್ಟ್ ಮಾಡ್ಕೊತೀವಿ. ಇಟ್ ಈಸ್ ದ ಅಪೋಸಿಷನ್. ಇದು ಅಷ್ಟೇ ಅಪೋಸಿಷನ್. ಇಟ್ ಈಸ್ ದ ಅಪೋಸಿಷನ್ ಆಫರ್ಡ್. It is the opposition offered by the electrodes and electrolyte solution. Electrodes and electrolyte solution to the flow of charge. Opposition offered by the flow of charge ಅಷ್ಟೇ. ಬಟ್ ಯಾವ್ದ್ರಿಂದ ಎಲೆಕ್ಟ್ರೋಡ್ ಮತ್ತು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಇಂದ ಆಗ್ತಾ ಇರುತ್ತೆ. ಸೊ ಅದನ್ನೇ ಇನ್ಸೈಡ್ ದ ಬ್ಯಾಟರಿ ನಡೆಯೋದು. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ತಗೊಂಡ್ವಿ. ಇನ್ಸೈಡ್ ನಡೆಯೋದಕ್ಕೆ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ. ದಟ್ ಇಸ್ ವೆರಿ ಸಿಂಪಲ್. ಓಕೆ, ಸೊ ನಾವು ಈಗ ಇದಿಷ್ಟು ಕಾನ್ಸೆಪ್ಟ್ ಮುಗೀತು. ಕರೆಂಟ್ ಇನ್ ಎ ಸಿಂಪಲ್ ಸರ್ಕ್ಯೂಟ್, ಪೊಟೆನ್ಷಿಯಲ್ ಇನ್ ಎ ಸಿಂಪಲ್ ಸರ್ಕ್ಯೂಟ್. ಸೊ ವಾಟ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್? ಐ ಥಿಂಕ್ ಇಷ್ಟು ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ತೀನಿ. ನಾವು ಈಗ again come to that combinations ಬರೋಣ. ಓಕೆ, ಕಾಂಬಿನೇಷನ್ಸ್. ಏನು ಕಾಂಬಿನೇಷನ್ಸ್? ವೈ ವಿ ರಿಕ್ವೈರ್ಡ್ ಕಾಂಬಿನೇಷನ್ಸ್? ಆಲ್ರೆಡಿ ಕೆಪಾಸಿಟರಲ್ಲಿ ನೋಡಿದ್ದೀರ ನೀವು ಕಾಂಬಿನೇಷನ್ ಯಾಕೆ ಬೇಕು, ಯಾವ ರೀತಿ ವರ್ಕ್ ಮಾಡುತ್ತೆ ಕೆಪಾಸಿಟರಲ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಅದೇ ರೀತಿಯೇ ಇದರಲ್ಲೂ ಕಾಂಬಿನೇಷನ್ಸ್ ಇರುತ್ತೆ. ನನ್ನ ಹತ್ರ ರೆಸಿಸ್ಟೆನ್ಸು ಒಂದು 3 ಓಮ್ ಇದೆ, ಇನ್ನೊಂದು 5 ಓಮ್ ಇದೆ. ಎರಡೇ ರೆಸಿಸ್ಟರೇ ಇರೋದು. ಓಕೆ, ನಾನು ಎಲೆಕ್ಟ್ರಿಕಲ್ ಡಿವೈಸಸ್ ಎಲ್ಲೆಲ್ಲಿ ಸಿಗುತ್ತೋ ಆ ಒಂದು ಶಾಪ್ಗೆ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ. ಇವೆರಡು ರೆಸಿಸ್ಟರ್ ಮಾತ್ರ ಇದೆ ನನ್ನ ಹತ್ರ. ನನಗೆ ಎಫೆಕ್ಟಿವ್ ರೆಸಿಸ್ಟೆನ್ಸು 8 ಓಮ್ ಬೇಕು. ಬಟ್ ಅದು ನನ್ನ ಹತ್ರ ಇರೋದೇ 2 ರೆಸಿಸ್ಟರ್. ಅವಾಗ ಏನು ಮಾಡಬೇಕು? ವಿ ನೀಡ್ ಟು ಇನ್ಕ್ರೀಸ್ ದ ರೆಸಿಸ್ಟೆನ್ಸ್. ಅವೆರಡನ್ನೂ ಸೇರಿ ಕಂಬೈನ್ ಮಾಡಬೇಕು. ಅದನ್ನೇ ಕಾಂಬಿನೇಷನ್ಸ್ ಅಂತ ತಗೊಂಡು. ಅದರ್ವೈಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನನಗೆ 2 ಓಮ್ ಬೇಕು. ಅವಾಗಲೂ ಕಾಂಬಿನೇಷನ್ ತಗೊಂಡು ಅದನ್ನು ವ್ಯಾಲ್ಯೂನ ರೆಡ್ಯೂಸ್ ಮಾಡ್ಬೋದು. ಓಕೆ, ಅದಕ್ಕೇನೆ ವಿ ರಿಕ್ವೈರ್ಡ್ ಕಾಂಬಿನೇಷನ್ಸ್. ವೈ ವಿ ರಿಕ್ವೈರ್ಡ್ ಕಾಂಬಿನೇಷನ್ಸ್ ಅಂತಂದರೆ ಟು ಇನ್ಕ್ರೀಸ್ ಆರ್ ಟು ಡಿಕ್ರೀಸ್ ದ ವ್ಯಾಲ್ಯೂ ಆಫ್ ದಿ ರೆಸಿಸ್ಟೆನ್ಸ್ ವಿ ರಿಕ್ವೈರ್ಡ್ ಅ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್. ಈ ಕಾಂಬಿನೇಷನ್ಸ್ ಅಲ್ಲಿ ನಮಗೂ ಗೊತ್ತಿದೆ 2 ಕಾಂಬಿನೇಷನ್ಸ್ ಇದೆ ಪಾಸಿಬಿಲಿಟಿ. ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಂತ ತಗೋಣ. ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್, 2 ಕಾಂಬಿನೇಷನ್ಸ್ ಪಾಸಿಬಿಲಿಟಿ ಇದೆ. ಯಾವುದು? ಸೊ ಫಸ್ಟ್ ಒನ್ ಸೀರೀಸ್ ಪ್ಯಾರಲಲ್ ತಗೊಂಡು, ಯಾಕೆಂದರೆ ಕೆಪಾಸಿಟನ್ಸ್ ಅಲ್ಲಿ ಪ್ಯಾರಲಲ್ ತಗೊಂಡಿದ್ವಿ, ಇಲ್ಲೂ ಪ್ಯಾರಲಲ್ ತಗೊಂಡು. ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ಕೆಪಾಸಿಟನ್ಸ್ ಅಂಡ್ ರೆಸಿಸ್ಟೆನ್ಸ್. ಪ್ಯಾರಲಲ್ ಕಾಂಬಿನೇಷನ್. ಸೆಕೆಂಡ್ ಒನ್ ಸೀರೀಸ್ ಕಾಂಬಿನೇಷನ್.
ಈ ಪ್ಯಾರಲಲ್ ಕಾಂಬಿನೇಷನ್ ಕೆಪಾಸಿಟರ್ಸು, ರೆಸಿಸ್ಟರ್ಸು ಮತ್ತು ಸೆಲ್ಸ್ ಬರುತ್ತೆ. ಈ ಮೂರರಲ್ಲಿ ಡೆಫಿನೆಟ್ 8 ಮಾರ್ಕ್ಸ್ ಸ್ಕೋರ್ ಮಾಡೇ ಮಾಡ್ತೀರ ನೀವು. ಓಕೆ, ಸೊ ಆ ರೀತಿ ಇರುತ್ತೆ. ಸೊ ಅದಕ್ಕೋಸ್ಕರ ಫಾಲೋ ದಿಸ್ ಒನ್. ಸೊ ಒಂದು ಪ್ಯಾರಲಲ್ ಕಾಂಬಿನೇಷನ್, ಇನ್ನೊಂದು ಸೀರೀಸ್ ಕಾಂಬಿನೇಷನ್. ಫಸ್ಟ್ ಪ್ಯಾರಲಲ್ ಕಾಂಬಿನೇಷನ್ ಬರೋಣ. ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ವೆರಿ ಸಿಂಪಲ್ ಇದೆ, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನೋಡ್ಕೊಳ್ಳಿ. ಫಸ್ಟ್ ಪ್ಯಾರಲಲ್ ಹೆಂಗ್ ಕ್ವಶನ್ ಹೆಂಗೆ ಕೇಳ್ತಾನೆ, obtain the expression for effective resistance of a two capacitors connected in parallel. Effective resistance of two capacitors connected in parallel. Parallel combination. Parallel combination of resistors. What is parallel combination? To know. Okay, parallel combination of resistors. See, parallel ಅಂತಂದ್ರೆ see, if two or more resistors if two or more resistors, ಇಲ್ಲಿ ಎರಡು ರೆಸಿಸ್ಟರ್ ಇದೆ, ಒಂದೊಂದ್ಸರಿ 5 ಮಾರ್ಕ್ಸ್ ಅಂತ ಕೇಳಿದ್ರೆ ನೀವು 3 ರೆಸಿಸ್ಟರ್ಸ್ ತಗೋಬಹುದು. ಇದು R1, ಇದು R2. ಓಕೆ, R1, R2. If two or more resistors connected in a same terminal, common terminal ಅಂತ ತಗೊಳ್ತೀವಿ. ನೋಡಿ, ಇವೆರಡು ರೆಸಿಸ್ಟರ್ ಇಲ್ಲೊಂದು ಕಾಮನ್ ಟರ್ಮಿನಲ್ ಗೆ, ಇವೆರಡು ರೆಸಿಸ್ಟರ್ ಇಲ್ಲೊಂದು ಕಾಮನ್ ಟರ್ಮಿನಲ್ ಗೆ ಕನೆಕ್ಟ್ ಆಗಿದೆ. ಸೊ ಈ ಕಾಂಬಿನೇಷನ್ ಗೆ ವಿ ಕಾಲ್ಡ್ ಆಸ್ ಪ್ಯಾರಲಲ್ ಕಾಂಬಿನೇಷನ್ ಅಂತ ತಗೊಳ್ತೀವಿ. ಸೊ ದಟ್ ಈಸ್ ಪಾಸಿಟಿವ್ ಅಂಡ್ ನೆಗೆಟಿವ್. ಇದೆರಡನ್ನು ಪ್ಯಾರಲಲ್ ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ ನನಗೆ ಒಂದೇ ರೆಸಿಸ್ಟೆನ್ಸ್ ಬೇಕು, ಅದು ವ್ಯಾಲ್ಯೂ ಕಡಿಮೆನೋ ಜಾಸ್ತಿನೋ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಇದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ದಟ್ ಈಸ್ ಇಲ್ಲಿ ಪ್ಯಾರಲಲ್ ಇರೋದಕ್ಕೆ RP ಅಂತ ತಗೊಂತೀನಿ. ಸೊ ಪಾಸಿಟಿವ್ ನೆಗೆಟಿವ್. ಇಲ್ಲಿಂದ ಯಾವಾಗಲೂ ಅಷ್ಟೇ ರೆಸಿಸ್ಟೆನ್ಸ್ ಇತ್ತು ಅಂದರೆ ಕರೆಂಟ್ ಹೋಗುತ್ತೆ, ಕರೆಂಟ್ ಇಲ್ಲಿ ಹೋಗಿ ಸ್ಪ್ಲಿಟ್ ಆಗುತ್ತೆ. ಸೊ ದಟ್ ಈಸ್ I1, I2. ಬಟ್ ಪೊಟೆನ್ಷಿಯಲ್ ಡಿಸ್ಟೆನ್ಸ್ ಏನು ವೇರಿ ಆಗಿಲ್ಲ, ಎರಡು ಒಂದೇ ಕಡೆನೇ ಇದೆ. ಸೊ ಅದಕ್ಕೆ ಪೊಟೆನ್ಷಿಯಲ್ ಈಸ್ ಸೇಮ್ ಕೇಳ್ತಾರೆ ಒಂದೊಂದ್ಸರಿ. ಇನ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್, which physical quantity splits and which physical quantity remains same. So which physical quantity fixed antandre potential is fixed, remains same, and current will splits. Current will become I1 and I2 ಆಗುತ್ತೆ. ಓಕೆ, ಸೊ ಅದಕ್ಕೆ ಇಲ್ಲಿ I ಅಂತಾನೆ ಹೋಗುತ್ತೆ, ಇದು V ಅಂತ ತಗೊಳ್ತೀವಿ. ಸೊ ಇದು ಈಕ್ವಲೆಂಟ್ ಸರ್ಕ್ಯೂಟ್ ಹಾಕ್ಲೇಬೇಕು, ಇಲ್ಲ ಅಂತಂದ್ರೆ ಮಾರ್ಕ್ಸ್ ತೆಗೆದುಬಿಡ್ತಾರೆ, ಮಾರ್ಕ್ಸ್ ಕೊಡೋಲ್ಲ. ಓಕೆ, ಈಗ ಜಸ್ಟ್ ಎಕ್ಸ್ಪ್ಲೈನ್ ದ ಡಯಾಗ್ರಾಮ್ನ ಎಕ್ಸ್ಪ್ಲೈನ್ ಮಾಡಿ. So diagram explain ಮಾಡೋದಾದ್ರೆ we have that R1 and R2 are the two resistors connected in a same terminals A and B respectively. It is called as parallel combination. In a parallel combination, potential across the circuit is V and total current, potential across the circuit is V ಅಂತ ತಗೊಂಡು next total current ಇಲ್ಲಿಂದ ಸ್ಟಾರ್ಟ್ ಮಾಡಿ. ಒಂದು ಡಯಾಗ್ರಾಮು ನೋಟ್ಸ್ ಅಲ್ಲಿದೆ. ಟೋಟಲ್ ಕರೆಂಟ್ I is equal to I1 plus I2 ಆಗುತ್ತೆ. I1 plus I2 treated as equation number 1. I is equal to I1 plus I2 treated as equation number 1. ನಾವು ಈಗ ಬೇಕಾಗಿರೋದನ್ನಾದ್ರೆ I1 and I2 ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದ್ರೆ ಫಸ್ಟ್ ಕರೆಂಟ್ ಅಕ್ರಾಸ್ ದಿ R1. What is the current across the R1? According to Ohm's law, we have V is equal to IR ಆಯಿತು ಅಂತಂದರೆ, V is equal to IR ಆಯಿತು ಅಂತಂದರೆ I is equal to ಏನಾಗುತ್ತೆ, V by R ಆಗುತ್ತೆ. ಇಲ್ಲಿ ಕರೆಂಟು I1, ರೆಸಿಸ್ಟೆನ್ಸು R1, ಪೊಟೆನ್ಷಿಯಲ್ ಸೇಮ್ ಇದೆ, ಎರಡಕ್ಕೂ ಪೊಟೆನ್ಷಿಯಲ್ ಸೇಮ್. ಓಕೆ, ಸೊ ಟ್ರೀಟೆಡ್ ಆಸ್ ಇಕ್ವೇಷನ್ ನಂಬರ್ 2. ಸಿಮಿಲರ್ಲಿ ಕರೆಂಟ್ ಅಕ್ರಾಸ್ ದಿ R2, current across the R2. So that is similarly I2 is equal to direct ಆಗಿ ಹಾಕೊಂಡು V by R2, take it as equation number 3. Okay, substitute equation 2 and 3 in 1. 2 and 3 in 1 substitute ಮಾಡಿ. Okay, what is equation 1? I is equal to, what is I1? That is V by R1 plus V by R2. Okay, ಕಾಮನ್ ಏನಿದೆ, V ಇದೆ.
So that is 1 by R1 plus 1 by R2. Okay, so treat it as equation number 4. Equation 4 ತಗೊಂಡಿದ್ದೀನಿ ರೈಟ್. ಇಲ್ಲಿವರೆಗೂ ಕ್ಲಿಯರ್, ಏನು ಈಸಿಯಾಗಿ ಬಂದ್ಬಿಡತ್ತೆ ನಮಗೆ ಸರ್, ಇಷ್ಟೆಲ್ಲ ನೀಟಾಗಿ ಅರ್ಥ ಆಗುತ್ತೆ ಸರ್. ನೆಕ್ಸ್ಟ್ ಇಲ್ಲಿ 4th ಬಂತು. ನೆಕ್ಸ್ಟ್ ಈಗ ಟೋಟಲ್ ಕರೆಂಟ್ ಇಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಈಕ್ವೇಶನ್ 4ನ ನೆನಪಲ್ಲಿ ಇಟ್ಕೊಳ್ಳಿ, ಇದು ಹೆಂಗೆ ಅಂತ ನೀಟಾಗಿ ಗೊತ್ತಾಗಿದೆ. ಓಕೆ, ನಾವು ಸಿಮಿಲರ್ ಆಗಿ ಕರೆಂಟ್ ಕ್ರಾಸ್, ಇಲ್ಲಿ ಒಂದ್ಸರಿ ಇದು ತಗೊಂಡು ಒಂದ್ಸರಿ ಇದು ತಗೊಂಡು ಇದು ತಗೊಂಡು ಕರೆಂಟ್ ಅಕ್ರಾಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಈಕ್ವಲೆಂಟ್ RS, ಸೊ RP ಈಕ್ವಲೆಂಟ್ RP ಅಂತ ತಗೊಂಡು. ಓಕೆ, ಕರೆಂಟ್ ಅಕ್ರಾಸ್ ಈಕ್ವಲೆಂಟ್ RP ಏನಾಗುತ್ತೆ? ಸಿಮಿಲರ್ಲಿ ದಟ್ ಈಸ್ I is equal to V by RP ಆಗುತ್ತೆ. ಕರೆಕ್ಟಾ? ಓಕೆ, treated as equation number 5. Equation number 5. Substitute 5 in 4. Equation 4 ಏನಿದೆ ನೋಡಿ, ಅಲ್ಲಿ ಈಕ್ವೇಟ್ ಅಂತ ಮಾಡ್ಕೋಬಹುದು. I is equal to ಇಷ್ಟು ಬಂದಿದೆ, I ಇರೋ ಪ್ಲೇಸಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ದಟ್ ಈಸ್ V by RP is equal to V into 1 by R1 plus 1 by R2. Okay, now V and V get cancels. V ಮತ್ತೆ V ಹೋಯಿತು ಅಂತಂದ್ರೆ 1 by RP is equal to 1 by R1 plus 1 by R2. So this is the effective resistance of a two resistors connected in parallel. R two resistors ಮಾತ್ರ ಕನೆಕ್ಟ್ ಆಗಿದ್ರೆ ಈ ರೀತಿಯೂ ಬರ್ಕೋಬಹುದು. RP is equal to R1 R2 divided by R1 plus R2. ಇದಕ್ಕೆ LCM ತಗೊಂಡ್ರೆ ಅದೇ ಬರುತ್ತೆ. ಇದು 2 ರೆಸಿಸ್ಟರ್ಸ್ ಮಾತ್ರ. 2 ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಡೆಫಿನೆಟ್ ಆಗಿ ಪಾಸಿಬಿಲಿಟಿ ಆಗಲ್ಲ ಇದು. ಅವಾಗ 1 by R1 plus 1 by R2 plus 1 by R3 ಹಂಗೆ ಬರ್ಕೋಬೇಕು. ಓಕೆ, ಸೊ ಈ 2 ರೆಸಿಸ್ಟರ್ಸ್ ಇದ್ರೆ ಇದನ್ನು ಬರೀಬಹುದು, ಇಲ್ಲ ಇದನ್ನು ಬರೀಬಹುದು. ಐ ಥಿಂಕ್ ಇಲ್ಲಿವರೆಗೂ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಓಕೆ, ಸೊ ದಿಸ್ ಇಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ಎ 2 ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಸೊ ಇದಿಷ್ಟು ಕ್ಲಿಯರ್ ಆಗಿದೆ. ಇದರಲ್ಲಿ ಕೆಲವೊಂದು ಕಂಡೀಷನ್ಸ್ ನೋಡೋಣ. ಸೊ ಹಾಗಾದ್ರೆ RP ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ಡಿಕ್ರೀಸ್ ಆಗುತ್ತೆ. ಆಗಲೇ ಹೇಳಿದೆ ನನ್ನ ಹತ್ರ 5 ಇದೆ, 3 ಇದೆ. ಸೊ 5, 3ನ ಕಾಂಬಿನೇಷನ್ ಮಾಡಿದ್ರೆ, ಪ್ಯಾರಲಲ್ ಕಾಂಬಿನೇಷನ್ ಮಾಡಿದ್ರೆ 2 ಓಮ್ ಬೇಕಿದ್ರೆ ಅದನ್ನ ಮಾಡ್ಕೋಬೇಕು. ಎಫೆಕ್ಟಿವ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಡಿಕ್ರೀಸ್ ಮಾಡಬೇಕು ಅಂದರೆ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಡಿಕ್ರೀಸ್ ಮಾಡಬೇಕು ಅಂದರೆ, ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಇನ್ಕ್ರೀಸ್ ಮಾಡಬೇಕಂದ್ರೆ ಸೀರೀಸ್ ಕಾಂಬಿನೇಷನ್. ಅದನ್ನು ನೆಕ್ಸ್ಟ್ ಮಾಡೋಣ. ಜಸ್ಟ್ ಅಪೋಸಿಟ್ ಟು ದಿ ಕೆಪಾಸಿಟೆನ್ಸ್ ಅಲ್ಲಿ ಪ್ಯಾರಲಲ್ ಮಾಡಿದ್ರೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಸೀರೀಸ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಪ್ಯಾರಲಲ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ, ಸೀರೀಸ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ. ಜಸ್ಟ್ ಅಪೋಸಿಟ್. ಓಕೆ, ಸೊ ನಾವು ಈಗ ಇದು ಪ್ಯಾರಲಲ್ ಕಾಂಬಿನೇಷನ್. ಇದರಲ್ಲಿ ಕೆಲವೊಂದು ಕೇಸಸ್ ಇದೆ, ಕಂಡೀಷನ್ಸ್ ನೋಡೋಣ. ಈಗ n number of capacitors, n number of resistors. n number of resistors connected ಆಯಿತು ಅಂತಂದ್ರೆ, so that is 1 by RP is equal to 1 by R1 plus 1 by R2 plus 1 by R3 plus so on plus 1 by RN to calculate ಮಾಡ್ತೀವಿ. Okay, so if it is n number of resistors connect ಆಯಿತು ಅಂದ್ರೆ, n ಐಡೆಂಟಿಕಲ್ ಆಯಿತು ಅಂತಂದ್ರೆ, ಐಡೆಂಟಿಕಲ್ ಅಂದ್ರೆ ಸೇಮ್ ಅಂತ, n ಐಡೆಂಟಿಕಲ್ ಆಯಿತು ಅಂತಂದ್ರೆ, n ಐಡೆಂಟಿಕಲ್ ರೆಸಿಸ್ಟರ್ಸ್ ಆಯಿತು ಅಂತಂದ್ರೆ, if n identical resistors connect ಆಯಿತು ಅಂತಂದ್ರೆ, that is ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದ RP is equal to R by L ಅಂತ. ಏನಿಲ್ಲ, RP is equal to 1 by R plus 1 by R plus 1 by R ಅಂತ ಬರ್ತಾ ಇರುತ್ತೆ. ಸರಿ, 1 2 3 ಅಂತ ಕಂಟಿನ್ಯೂ ಆಗ್ಬಿಡುತ್ತೆ. 2 ರೆಸಿಸ್ಟರ್ಸ್, 3 ರೆಸಿಸ್ಟರ್ಸ್, 4 ರೆಸಿಸ್ಟರ್ಸ್ ಅಂತ ಇಲ್ಲಿ R ಅಂತ ಬರುತ್ತೆ. R ಸೇಮ್ ಎಲ್ಲ R ಬಂದ್ಬಿಡುತ್ತೆ. ಸೊ R 1 by RP is equal to ಇಲ್ಲಿ n by R ಅಂತ ಬರುತ್ತೆ. RP is equal to R by N ಅಂತ ಬರುತ್ತೆ. ಐಡೆಂಟಿಕಲ್, n ಐಡೆಂಟಿಕಲ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್, ಈ ರೀತಿ ಆಗುತ್ತೆ. ಓಕೆ, ಈಗ ಇದನ್ನ ಡಿಫೈನ್ ಮಾಡಿ ಅಂತಂದ್ರೆ, ಇದನ್ನ ಡಿಫೈನ್ ಮಾಡಿ ಅಂತಂದ್ರೆ ಹೆಂಗ್ ಡಿಫೈನ್ ಮಾಡ್ತೀರಾ? ಡಿಫೈನ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಎ ಪ್ಯಾರಲಲ್ ಕಾಂಬಿನೇಷನ್ ಅಂತ ಕೇಳಿದ್ರೆ, ಸಿ ಇಟ್ ಈಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಎ ಪ್ಯಾರಲಲ್ ಕಾಂಬಿನೇಷನ್. ದಿ ಎಫೆಕ್ಟಿವ್, very simple,
ದಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಅಂತ ಬಂದಾಗ ದ ರೆಸಿಪ್ರೋಕಲ್ ಆಫ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ದ reciprocal of a effective resistance is equal to the reciprocal of effective resistance is equal to sum of the reciprocal of individual resistances. In a parallel combination in a parallel combination the reciprocal of a effective resistance is equal to the sum of the reciprocal of individual resistances. Okay, so this is the definition for effective resistance in parallel combination. Clear? idiste questions kelodi idralli parallel combination similar agi angene series combination ನೋಡೋಣ. ಓಕೆ, ಸೊ ಇದಿಷ್ಟು ಕ್ಲಿಯರ್ ಆಗುತ್ತೆ ಅನ್ಸುತ್ತೆ. ವೆರಿ ಸಿಂಪಲ್ ಇದೆ, ಜಸ್ಟ್ ಇದನ್ನ ಮಾಡ್ಕೊಂಡು ಹೋಗೋಣ. ಓಕೆ, ನಾವು ಈಗ ಸೀರೀಸ್ ಕಾಂಬಿನೇಷನ್ ನೋಡೋಣ. ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಅದು ಇದಕ್ಕಿಂತ ಸಿಂಪಲ್ ಇದೆ, ಈಸಿಯಾಗಿ ಅರ್ಥ ಆಗುತ್ತೆ. ನಾವು series combination of a resistance. Already capacitor cell series combination ನೋಡಿದ್ರೆ ಹೆಂಗೆ end to end. ಇಲ್ಲೂ ಅಷ್ಟೇ, if two or more resistors connected end to end or side by side ಅಂತಾನೂ ಬರೀತೀವಿ. ಪರವಾಗಿಲ್ಲ, ಪಾಸಿಟಿವ್ ನೆಗೆಟಿವ್ ಇದು ಬ್ಯಾಟ್ರಿ. ಓಕೆ, ಕರೆಂಟ್ ಇಲ್ಲಿಂದ ಪಾಸ್ ಆಗ್ತಾ ಇದೆ. ಇಲ್ಲಿ ಕರೆಂಟ್ ಸ್ಪ್ಲಿಟ್ ಆಗಲ್ಲ, ಡಿಸ್ಟೆನ್ಸ್ ನೋಡಿ ಇದಕ್ಕಿಂತ ಜಾಸ್ತಿ ಇದೆ, ಅದಕ್ಕಿಂತ ಜಾಸ್ತಿ ಇದೆ ಅಂತಂದ್ರೆ ಪೊಟೆನ್ಷಿಯಲ್ 1 ಅಂಡ್ ಪೊಟೆನ್ಷಿಯಲ್ 2 ಅಂತ ಸ್ಪ್ಲಿಟ್ ಆಗುತ್ತೆ. ಪೊಟೆನ್ಷಿಯಲ್ ಸ್ಪ್ಲಿಟ್ ಆಗುತ್ತೆ, ಬಟ್ ಕರೆಂಟು ಸ್ಪ್ಲಿಟ್ ಆಗಲ್ಲ. ರೈಟ್, ಇದನ್ನ ನಾನೇನು ಮಾಡ್ತಾ ಇದ್ದೀನಿ, ನನಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡಬೇಕು. ಅದೇ ನನ್ನ ಹತ್ರ 5 ಇದೆ ಮತ್ತು 3 ಇದೆ, ನನಗೆ 8 ಓಮ್ ಬೇಕು. ಅವಾಗ ಈ ರೀತಿ ಮಾಡ್ಕೊಳ್ತೀನಿ. ಸಾರಿ, ಒಂದೇ ರೆಸಿಸ್ಟೆನ್ಸ್ ಆಗಬೇಕು. ಇದು RS, ಇಲ್ಲಿ ಕರೆಂಟ್ ಹೋಗುತ್ತೆ. ಓಕೆ, ಇದು ಪೊಟೆನ್ಷಿಯಲ್, ಟೋಟಲ್ ಪೊಟೆನ್ಷಿಯಲ್. ಇದು ಈಕ್ವಲೆಂಟ್ ಸರ್ಕ್ಯೂಟ್. ಇದೆರಡು ಸರ್ಕ್ಯೂಟ್ ಹಾಕಲೇಬೇಕು ಸೀರೀಸ್ ಕಾಂಬಿನೇಷನ್ ಕೇಳೋದು. ಒಂದೊಂದ್ಸರಿ 2 ರೆಸಿಸ್ಟರ್ಸ್ ಕೇಳಿದ್ರೆ 3 ಮಾರ್ಕ್ಸಲ್ಲಿ ಆಗುತ್ತೆ. 3 ರೆಸಿಸ್ಟರ್ಸ್ ಕೇಳಿದ್ರೆ ಇನ್ನೊಂದು ಹಾಕೊಂಡ್ಬಿಡಿ. ಇನ್ನೊಂದು ಹಾಕೊಂಡಾಗ ಸಿಮಿಲರ್ ಆಗಿ ಬರುತ್ತೆ, ಒಂದು ಜಾಸ್ತಿ ಆಗುತ್ತೆ ಅಷ್ಟೇ. ಓಕೆ, ಈಗ ಇದನ್ನು ನೋಡೋಣ. ಫಸ್ಟ್ ಡಯಾಗ್ರಾಮ್ ಬರೋದು. R1 and R2 are the 2 resistors connected end to end called series combination. First point. ಎರಡನೇ ಪಾಯಿಂಟು, in a series combination current across the resistors is I. Current across the resistors is I, and the total potential, ಅಲ್ಲಿ total current ಅಂತ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿ total potential V is equal to V1 plus V2 ಆಗುತ್ತೆ. ಟೋಟಲ್ ಪೊಟೆನ್ಷಿಯಲ್ V is equal to V1 plus V2. ಇಲ್ಲಿಂದ V ಹೋಗ್ತಾ ಇದೆ, ಸೊ ಅದು ಸ್ಪ್ಲಿಟ್ ಆಗಿದೆ V1 and V2. ಸೊ ಅದನ್ನು ಇದು ಮಾಡಬೇಕು. ಹಾಗಾದ್ರೆ ಇಲ್ಲಿ V1 and V2 ಬೇಕು. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಫಸ್ಟ್ ಒನ್ ಪೊಟೆನ್ಷಿಯಲ್. ಅಲ್ಲಿ ಕರೆಂಟ್ ಹೋಗಿದ್ದು, ಇಲ್ಲಿ ಪೊಟೆನ್ಷಿಯಲ್ ಅಕ್ರಾಸ್ R1. ಪೊಟೆನ್ಷಿಯಲ್ ಅಕ್ರಾಸ್ R1 ಸೇಮ್ V is equal to IR ಇದೆಯಲ್ಲ, ಸೊ ಅದಕ್ಕೋಸ್ಕರ ಅಕಾರ್ಡಿಂಗ್ ಟು ಓಮ್ಸ್ V is equal to IR ಇದೆ. ಇಲ್ಲಿ ಸ್ಪ್ಲಿಟ್ ಆಗ್ತಾ ಇರೋದು V1, ಕರೆಂಟು ಸೇಮ್ ಇರುತ್ತೆ R1. Treat it as equation number 2. Similarly, potential across R2. Potential across R2, V2 is equal to IR2.
Treat it as equation number 3. Okay, ಇಲ್ಲಿ again similar, substitute 2 and 3 in 1, that is V is equal to V1 IR1 plus V2 IR2. Okay, now V is equal to common is I R1 plus R2. It is as equation number 4. Same ಅದೇ ಫಾರ್ಮೆಟ್ ಅಲ್ಲೇ V is equal to I R1 plus R2 ಬರುತ್ತೆ, equation 4 ಬರುತ್ತೆ. ಈಗ ಹಾಗೆ ಮಾಡೋಂಗೆ ಸೇಮ್ ಪ್ರೊಸೀಜರ್. ಓಕೆ, ಇದು ನಿಮಗೆ ರಿಪೋರ್ಟ್. ನಾವು potential across RS, potential across RS ಅದು equivalent circuit. Okay, so now that is ಅಲ್ಲಿ V ಇದೆ, V is equal to IRS ಅಂತ ಬರುತ್ತೆ. It is as equation number 5. Substitute 5 in 4 or equate ಮಾಡ್ಬೋದು. 5 in 4 V ಇರೋ ಕಡೆ IRS, so V ಇರೋ ಕಡೆ IRS is equal to IR1 plus R2. I get cancelled. RS is equal to R1 plus R2. So this is the equivalent resistance in series combination. I think go through this one, very simple ಇದೆ. Okay, so RS is equal to R1 plus R2. ಇದನ್ನು ಡಿಫೈನ್ ಮಾಡೋದು ಇನ್ನೂ ಈಸಿ. In a series combination, the effective resistance is equal to sum of the individual resistances. ಇಲ್ಲಿ ರೆಸಿಪ್ರೋಕಲ್ ಬೇಕಿಲ್ಲ, ಯಾಕೆಂದರೆ ಬೇರೆನೇ ಇದೆ. In a series combination, the effective resistance, ಇದನ್ನು effective resistance ಅಂತ ತಗೊಳ್ತೀವಿ. The effective resistance is equal to sum of the individual resistances. ಅದು definition for effective resistance in series combination. Clear? ಕೆಲವೊಂದ್ಸರಿ 5 marks ಅಲ್ಲಿ ಎರಡೇ ಕೇಳ್ಬಿಟ್ಟು ಡಿಫೈನ್ ಮಾಡಿ ಅಂತ ಹೇಳ್ತಾರೆ. Define effective resistance in a series combination and derive the expression for effective resistance in a series combination. ಇದೇ ತರ ಕ್ವೆಶ್ಚನ್ ಕೇಳ್ತಾರೆ. ಓಕೆ, ಸೊ ಐ ಥಿಂಕ್ ಇದು ಇಷ್ಟು ಕ್ಲಿಯರ್ ಆಗಿದೆ. ಈಗ ಇದರಲ್ಲೂ ಕಂಡೀಷನ್ಸ್ ನೋಡೋಣ. The definition ಗೊತ್ತಾಯ್ತಲ್ಲ? In a series combination, the effective resistance is equal to sum of the individual resistances. Okay, so this is the definition for effective resistance in series combination, right? ಇದರಲ್ಲಿ n number of resistors, if n number of resistors connect ಆಯಿತು, ಆಗ very simple set, RS is equal to R1 plus R2 plus R3 plus so on plus Rn. n number of resistors connected in series. n identical ಇತ್ತು ಅಂತಂದ್ರೆ n number of identical resistors ಆಗ, so that is RS is equal to R plus R plus R, n number of R ಬರುತ್ತೆ, so n R ಅಂತ ತಗೊಳ್ತೀವಿ. ಇದು identical. Okay, so these are all about that resistance combination of resistors. Okay, go through this one. We'll continue the next class. Thank you.